ಎಷ್ಟು ಜನ ಸಂತೋಷವಾಗಿದ್ದೀರಿ? ಇವತ್ತಿನ ವಾಕ್ಯ ಭಾಗಕ್ಕೋಸ್ಕರ ಇವತ್ತಿನ ಕೀರ್ತನೆ 6ನೇ ವಾಕ್ಯ. ಚಿಯೋನಿನಿಂದ ಇಸ್ರಾಯೇಲ್ಯರಿಗೆ ರಕ್ಷಣೆಯು ಬೇಗನೆ ಬರಲಿ. ದೇವರು ದುರವಸ್ಥೆಯಿಂದ ತಪ್ಪಿಸಿದಾಗ ಆತನ ಪ್ರಜೆಗಳಾಗಿರುವ ಯಾಕೋಬನ ವಂಶದವರು ಉಲ್ಲಾಸಗೊಳ್ಳುವರು. ಇಸ್ರಾಯೇಲ್ಯರು ಹರ್ಷಿಸುವರು. ಹಲ್ಲೆಲೂಯಾ. ಇದರಲ್ಲಿ ಕಡೆಯಲ್ಲಿ ನಾವೀಗ ಓದಿರೋ ವಾಕ್ಯ ಏನಪ್ಪಾ ಅಂದ್ರೆ, ರಕ್ಷಣೆ ವಿಷಯವಾಗಿ ನಾವು ನೋಡ್ತೀವಿ. ಎಲ್ಲಿಂದ ರಕ್ಷಣೆ ಬರ್ತದೆ? ಚಿಯೋನಿನಿಂದ ಇಸ್ರಾಯೇಲಿಗೆ ರಕ್ಷಣೆ ಬರಲಿ ಎಂಬುದಾಗಿ ಇಲ್ಲಿ ಕೀರ್ತನಗಾರನು ಹಾರೈಸ್ತಾ ಇದ್ದಾರೆ. ಅದು ಯಾರೂ ಅಲ್ಲ, ನಮ್ಮ ಕರ್ತನಾದ ಯೇಸು ಕ್ರಿಸ್ತನೇ. ಈ ಪ್ರಪಂಚದಲ್ಲಿ ಇಡೀ ಮಾನವರನ್ನು ರಕ್ಷಿಸೋದಕ್ಕೋಸ್ಕರ ಯೇಸು ಈ ಪ್ರಪಂಚದಲ್ಲಿ ಬಂದಿದೆ ಎಂಬುದಾಗಿ ನಾವು ನೋಡ್ತೀವಿ. ಹಲ್ಲೆಲೂಯಾ. 1ನೇ ವಾಕ್ಯದಿಂದ ನಾವು ನೋಡೋಣ. ಇದರ ತಲೆಬರಹೆ ಸ್ವಲ್ಪ ಹೋದರೆ, ಪ್ರಧಾನ ಗಾಯಕನ ಕೀರ್ತನ ಸಂಗ್ರಹಗಳಿಂದ ತೆಗೆದಿದ್ದು ದುಷ್ಟ ನಾಸ್ತಿಕರಿಂದ ತಪ್ಪಿಸಿ ಕಾಪಾಡಬೇಕೆಂದು ಪ್ರಾರ್ಥಿಸುವುದು. ಪ್ರಧಾನ ಗಾಯಕನ ಕೀರ್ತನಾ ಸಂಗ್ರಹದಿಂದ ತೆಗೆದದ್ದು ಮಹಲಾತ್ ಎಂಬ ರಾಗದ ಪ್ರಕಾರ ಹಾಡತಕ್ಕದ್ದು. ಹಲ್ಲೆಲೂಯಾ. ಮಹಲ ಅಂದ್ರೆ ರೋಗವಂದ ರೋಗವಂದ್ರೆ ಬೇರೆ ಏನೂ ಅಲ್ಲ, ಈ ಪ್ರಪಂಚವೆಲ್ಲ ಪಾಪದ ರೋಗದಿಂದ ನರಳಾಡ್ತಾ ಇದ್ದಾರೆ ಅಂದ. ಹಲ್ಲೆಲೂಯಾ. ಪಾಪವಂತ ರೋಗ. ಈಗ ನಾವು ನೋಡ್ತೀವಿ, ಹಳೆ ಒಡಂಬಡಿಕೆ ಕಾಲದಲ್ಲಿ ನಾಮಾನಿಗೊಂದು ರೋಗ ಇತ್ತು. ಅದೇನದು? ಕುಷ್ಠ ರೋಗ. ಅದು ಪಾಪಕ್ಕೆ ಸಾದೃಶ್ಯ. ಹಾಗಾದ್ರೆ ಪಾಪದಿಂದ, ರೋಗದಿಂದ ನರಳುತ್ತಾ ಇರುವ ಜನರಿಗೆ ಒಂದು ಸಂತೋಷವನ್ನು ಕೊಡುವುದಕ್ಕೋಸ್ಕರ ಇಲ್ಲಿ ಕೀರ್ತನಗಾರನು ಹೇಳ್ತಾನೆ, ರಕ್ಷಕನು ಬರುತ್ತಾನೆ. ಹಲ್ಲೆಲೂಯಾ. ಈ ಕೀರ್ತನಗಾರನ ಏನ್ ಹೇಳ್ತಾನೆ ನೋಡ್ರಿ, ಇಲ್ಲಿ ಮೊದಲನೇದಾಗಿ, ದುರ್ಮದಿಗಳು ದೇವರಿಲ್ಲವೆಂದು ಮನಸ್ಸಿನಲ್ಲಿ ಅಂದುಕೊಳ್ಳುತ್ತಾರೆ. ದುರ್ಮತಿಗಳಂದ್ರೆ ಇಂಗ್ಲಿಷ್ನಲ್ಲಿ ಫೂಲಿಶ್ ಅಂತಾರೆ. ಫೂಲಿಶ್ ಅಂದ್ರೆ ಏನಂತಾರೆ? ಬುದ್ಧಿ ಇಲ್ಲದವರು ಅಂತಾರೆ. ಹಲ್ಲೆಲೂಯಾ. ಹಾಗಾದ್ರೆ ಬುದ್ಧಿ ಇಲ್ಲದವರು ಏನು ಹೇಳ್ತಾರೆ? ದೇವರಿಲ್ಲ ಅಂತ ಹೇಳ್ತಾರೆ. ಯಾಕೆ ಇವರು ದೇವರಿಲ್ಲ ಅಂತ ಹೇಳ್ತಾರೆ ಗೊತ್ತಾ? ಇವರಿಗೆ ಇಷ್ಟ ಬಂದಂಗೆ ನಡಿಬೇಕು. ಅದಕ್ಕೆ ಬುದ್ಧಿ ಇಲ್ಲದವರು ದೇವರಿಲ್ಲ ಅಂತ ಹೇಳ್ತಾರೆ. ಯಾಕೆ ಹೇಳ್ತಾರೆ ಅಂದ್ರೆ, ಅವರ ಪಾಪಗಳ ಮುಚ್ಚಿಕೊಳ್ಳುವುದಕ್ಕೋಸ್ಕರ. ಇವರು ಬುದ್ಧಿ ಇಲ್ಲದವರು, ಅದಕ್ಕೋಸ್ಕರ ಇವರು ದೇವರೇ ಇಲ್ಲ ಎಂಬುದಾಗಿ ಹೇಳ್ತಾರೆ. ಹಲ್ಲೆಲೂಯಾ. ದೇವರಿಲ್ಲ ಅಂತ ಹೇಳೋದಕ್ಕೆ ಅವ್ರನ್ನೇನು ಹೇಳ್ತಾರೆ? ದುರ್ಮತಿಗಳು ಎಂಬುದಾಗಿ ಹೇಳ್ತಾರೆ. ಇವರು ಪಾಪದಲ್ಲಿ, ಶಾಪದಲ್ಲಿ ಬಿದ್ದು ನರಳಾಡ್ತಾ ಇದ್ದಾರೆ. ಅವ್ರಿಗೆ ಅದೇ ಸಾಕು. ದೇವರಿದ್ರೆ ಪಾಪ ಮಾಡೋಕ್ಕಾಗಲ್ಲ. ಇವರು ಸೈತಾನಿಗಿನೂ ಕಡೆ. ಸೈತಾನ ದೇವರಿದ್ದಾರೆ ಅಂತ ನಂಬುತ್ತಾರೆ, ಇವರು ದೇವರಿದ್ದಾರೆ ಅಂತ ನಂಬೋದಿಲ್ಲ. ಹಲ್ಲೆಲೂಯಾ. ಇವರು ಯಾರಾಗಿದ್ದಾರೆ? ದುರ್ಮತಿಗಳು ಅಥವಾ ಬುದ್ಧಿ ಇಲ್ಲದವರು ಆಗಿರ್ತಾರೆ. ಹಲ್ಲೆಲೂಯಾ. ಪಾಪದಲ್ಲಿ ಇವ್ರಿಗೆ ಗೊತ್ತಾಗೋದಿಲ್ಲ, ಯಾಕಂದ್ರೆ ದೇವರು ನಂಬಲ್ಲ, ಸತ್ಯವೇದ ಓದಲ್ಲ. ಹಂಗಾಗಿ ಇವರು ಮಾಡೋ ಪಾಪಗಳಲ್ಲಿ ನರಳಾಡ್ತಾ ಇದ್ದಾರೆ. ಹಲ್ಲೆಲೂಯಾ. ಅದಕ್ಕೆ ಒಂದು ಉದಾಹರಣೆ ನಾನು ಹೇಳ್ತೀನಿ. ಈ ಚರ್ಮ ವ್ಯಾಪಾರ ಮಾಡ್ತಾರೆ ನೋಡ್ರಿ. ಅಲ್ಲಿ ಅವರಿಗೆ ಒಬ್ಬ ಹುಡುಗ ಇದ್ದ. ಆ ಹುಡುಗನಿಗೆ ಮದುವೆ ಮಾಡಿದ್ರು. ಮನೆಗೆ ಬಂದಾಗ, ಅವರ ಅಪ್ಪ ಅಮ್ಮ ಎಲ್ಲ ಬಂದಾಗ ವಾಸನೆ. ಚರ್ಮದ ಅಂಗಡಿ ಹೋಗರೆ ನಿಮ್ಗೆ ಗೊತ್ತಾಗುತ್ತೆ. ಮೀನಂಗಡಿ, ಚರ್ಮದ ಅಂಗಡಿ, ಮೀನಂಗಡಿ ಹೋದ್ರೆ ಏನು ಒಳ್ಳೆ ವಾಸನೆ ಇರ್ತದ? ಈ ಮಗು ಅವ್ರ ಅಪ್ಪ ಅಮ್ಮ ಬಂದಾಗ ಕೇಳಿದ್ರೆ, ಹೆಂಗಿರ್ತೀಯ ಈ ವಾಸನೆಯಲ್ಲಿ ಅಂತ. ಆಮೇಲೆ ಇವಳೇನಾಯ್ತು, ಅಡ್ಜಸ್ಟ್ ಆಗ್ಬಿಟ್ರು. ಒಂದು 6 ತಿಂಗಳಾದ್ಮೇಲೆ ಅಪ್ಪ ಅಮ್ಮ ಬಂದಾಗ ಕೇಳಿದ್ರು, ಏನೇ ಎಷ್ಟು ವಾಸನೆನೇ ಇಲ್ಲ. ನಾನು ಬಂದಾಗ ಏನೋ ವಾಸನೆ ಇತ್ತು, ಈಗ ವಾಸನೆ ಇಲ್ಲ. ಯಾಕೆ? ಅಡ್ಜಸ್ಟ್ ಆಗ್ಬಿಟ್ಟಿದ್ದಾರೆ. ಹಲ್ಲೆಲೂಯಾ. ಇವತ್ತು ಅನೇಕರು ಅದೇ ರೀತಿಯಲ್ಲೇ ಪಾಪದಲ್ಲಿ ಅಡ್ಜಸ್ಟ್ ಆಗಿಬಿಟ್ಟಿದ್ದಾರೆ. ಇವರು ಯಾರು? ಇವರಿಗೆ ಬುದ್ಧಿ ಇಲ್ಲ. ಇವರು ದುರ್ಮತಿಗಳು. ಇವರು ದೇವರು ಇದ್ದಾರೆ ಅಂದಲೇ ಕೂಡ ಒಪ್ಪೋದಿಲ್ಲ. ಇಂಥವ್ರು ಭಾಳ ಜನ ಇದ್ದಾರೆ. ಈಗ ಆಲ್ಬರ್ಟ್ ಐನ್ಸ್ಟೈನ್ ಅಂತ ಹೇಳಿ ಒಬ್ಬ ಸೈಂಟಿಸ್ಟ್ ಇದ್ದರು. ಅವರು ಟ್ರೈನಲ್ಲಿ ಪ್ರಯಾಣ ಮಾಡಬೇಕಾದ್ರೆ ಅವರೇ ಅಷ್ಟೇ ವಿದ್ಯಾವಂತರು, ದೊಡ್ಡ ಒಂದು ಶ್ರೀಮಂತರು, ವ್ಯವಹಾರಸ್ಥರು. ಅವರು ಬಂದು ಆಲ್ಬರ್ಟ್ ಐನ್ಸ್ಟೈನ್ ನೋಡಿದಾಗ ಬೈಬಲ್ ಓದ್ತಾ ಇದ್ದಾರೆ. ಅವನು, ಏನ್ರಿ ನೀವು ಎಷ್ಟೊಂದು ಬುದ್ಧಿವಂತರಾಗಿದೆಯಲ್ಲ, ಏನಿದು ಓದ್ತಾ ಇರೋದು? ಇದು ಯಾವುದು ಹಳೆ ಬುಕ್ಗಳು ತಗೊಂಡು ಓದ್ತಾ ಇದ್ದಾರಲ್ಲ ಅಂತ. ಆವಾಗ ನಾನು ಸತ್ಯವೇದ ಓದ್ತಾ ಇದ್ದೀನಪ್ಪ. ಆಲ್ಬರ್ಟ್ ಐನ್ಸ್ಟೈನ್ ಅವನ ಜೀವನದಲ್ಲಿ ಒಂದು ಮಾತು ಹೇಳ್ತಾನೆ. ಏನು ಗೊತ್ತಾ? ಸೈನ್ಸು, ಅವನು ಸೈಂಟಿಸ್ಟ್ ತಾನೆ, ಸೈನ್ಸು ನಾನು ಎಷ್ಟು ಓದ್ತಾ ಇದ್ದೀನಿ ಅಷ್ಟು ನಾನು ದೇವರನ್ನ ನಂಬ್ತಾ ಇದ್ದೀನಿ ಅಂತಾನೆ. ಎಷ್ಟು ಜಾಸ್ತಿ ಓದ್ತಾ ಇದ್ದೀವೋ ಅಷ್ಟು ನಾನೇನು ಮಾಡ್ತಾ ಇದ್ದೀನಿ? ದೇವರನ್ನ ನಂಬ್ತಾ ಇದ್ದೀನಿ ಅಂತಾರೆ. ಹಲ್ಲೆಲೂಯಾ.
ಅಗಲಾಂಡ ಪ್ರಪಂಚವೆಲ್ಲ ದೇವರೇ ಸೃಷ್ಟಿ ಮಾಡಿದ್ದಾನೆ. ದೇವರು ಸೃಷ್ಟಿ ಮಾಡಿದಾರ. ಇವನೊಬ್ಬ ಬುದ್ಧಿ ಇಲ್ಲದವನು, ನಿರ್ಮದಿ, ಐಶ್ವರ್ಯವಂತನು, ಅವನು ಒಪ್ಪೋದಿಲ್ಲ. ಅವಾಗ ಅವನೇನು ಹೇಳಿದ್ರು ಗೊತ್ತಾ, ನಾವು ನಿಮ್ಮ ಮನೆಗೆ ಸ್ವಲ್ಪ ಬರ್ತೀನಿ ಇಂದ. ಯಾರ ಮನೆಗೆ? ಈ ಸೈಂಟಿಸ್ಟ್ ಮನೆಗೆ. ಆಯ್ತು ಬಾರಪ್ಪ ಅಂದ. ಬಂದಾಗ ಒಂದು ರೂಮಿನಲ್ಲಿ ಕರ್ಕೊಂಡು ಹೋದ. ಒಂದು ರೂಮಿನಲ್ಲಿ ಕರ್ಕೊಂಡು ಹೋದಾಗ ಆ ರೂಮಿನಲ್ಲಿ ಅದ್ಭುತವಾದ ಒಂದು ದೃಶ್ಯ. ನಾವು ರಾತ್ರಿಯಲ್ಲಿ ಆಕಾಶದಲ್ಲಿ ನೋಡ್ತೀವಲ್ಲ, ನಕ್ಷತ್ರಗಳು, ಚಂದ್ರನು, ಇವೆಲ್ಲ ಪ್ರಕಾಶಮಾಯ ರೀತಿಯಲ್ಲಿ ಇವನ ರೂಮಿನಲ್ಲಿ ಮಾಡಿ ಇಟ್ಟಿದ್ದಾನೆ. ಯಾರ ರೂಮ್ನಲ್ಲಿ? ಸೈಂಟಿಸ್ಟ್ ರೂಮ್ನಲ್ಲಿ. ಇದನ್ನೆಲ್ಲ ಇವನು ಹಿಂಗೆ ನೋಡಿದಾಗ, ಯಾರು ಮಾಡಿರೋದು ಇದು ಅಂತಾನೆ. ಯಾರು ಮಾಡಿಲ್ಲಪ್ಪ, ಹಂಗೆ ಬಂದಿದೆ ಅಂತಾರೆ. ಹಂಗೆ ಬರಕ್ಕೆ ಸಾಧ್ಯ ಇಲ್ಲ ಬಿಡ್ರಿ ಅಂತಾರೆ. ಹಂಗೆ ಹೆಂಗೆ ಬರ್ತದೆ? ಹಂಗೆ ಬರಕ್ಕೆ ಸಾಧ್ಯನೇ ಇಲ್ಲ ಅಂತಾರೆ. ಹಂಗೆ ಬರಕ್ಕೆ ಸಾಧ್ಯ ಇಲ್ಲ. ಹಂಗಾರೆ ಯಾರು ಮಾಡಿದ್ದಾರೆ ಇಲ್ವಾ? ನೀನು ನನ್ನಂತ ಅಲ್ಲಿ ಟ್ರೈನ್ನ ಕೂತ್ಕೊಂಡಾಗ ಏನಂತೆ, ಈ ಗ್ಯಾಲಕ್ಸಿಗಳು, ಪ್ರಪಂಚವನ್ನು ಹಂಗೆ ಬಂದೈತೆ ಅಂತ ನೀನು ಹೇಳಲಿಲ್ವಾ? ಮತ್ತು ಈಗ ಯಾಕೆ ಹೇಳ್ತೀಯ ಹಂಗೆ ಬರಲ್ಲ ಅಂತ? ನೀನು ರಾತ್ರಿ ಆಕಾಶದಲ್ಲಿ ನೋಡ್ತಿರಲ್ಲ, ನಕ್ಷತ್ರಗಳು, ಚಂದ್ರಗಳು, ಹಂಗೆ ಬಂದ್ಬಿಟ್ಟಿದ್ಯಾ? ಹಂಗೆ ಬಂದಿಲ್ಲಪ್ಪ. ಇದು ದೇವರ ಸೃಷ್ಟಿ, ದೇವರ ಸೃಷ್ಟಿ. ಹಾಗಾದ್ರೆ ದೇವರಿಲ್ಲ ಅಂತ ಹೇಳೋರು ಮೂರ್ಖರು. ಅದು ಮಾತ್ರವಲ್ಲ, ಬುದ್ಧಿ ಇಲ್ಲದವರು. ಅದು ಮಾತ್ರವಲ್ಲ, ಪಾಪದಲ್ಲಿ ನರಳಾಡುತ್ತಾ ಇರುವರು. ಅವ್ರಿಗೆ ದೇವರು ಬೇಡ. ಸೈತಾನಿಗನು ಕಡೆ ಅವರು. ಯಾರು ಪಾಪದಲ್ಲಿ ಜಾಸ್ತಿ ನರಳಾಡ್ತಾ ಇದ್ದಾರೋ ಅವರು ಸೈತಾನಿಗನು ಕಡೆ. ಅವರು ಸೈತಾನ್ ಮಕ್ಕಳೇ. ಸೈತಾನ್ ಕೂಡ ದೇವರನ್ನ ನಂಬುತ್ತಾರೆ, ಇವರು ನಂಬೋದಿಲ್ಲ. ಹಲ್ಲೆಲೂಯಾ. ಕೆಳಗಡೆ ಹೋದ ವಾಕ್ಯವನ್ನು ನಾವು ನೋಡ್ರೆ, ಮತ್ತೆ ದುರ್ಮತಿಗಳು ದೇವರಿಲ್ಲವೆಂದು ಮನಸ್ಸಿನಲ್ಲಿ ಅಂದುಕೊಳ್ಳುತ್ತಾರೆ. ಅವರು ಕೆಟ್ಟು ಹೋದವರು. ಅವ್ರ ಜೀವನದಲ್ಲಿ ಏನಿಲ್ಲ, ವಿಶುದ್ಧಿ ಇಲ್ಲ, ಕೆಟ್ಟು ಹಾಳಾಗಿ ಹೋಗಿದ್ದಾರೆ. ಆಮೇಲೆ ಹೇಯ ಕೃತ್ಯಗಳನ್ನು ನಡೆಸಿದ್ದಾರೆ. ಅವರಲ್ಲಿ ಒಳ್ಳೆಯದನ್ನು ಮಾಡುವುದೇ ಇಲ್ಲ. ಅವರು ಒಳ್ಳೆಯದನ್ನು ಮಾಡುವುದೇ ಇಲ್ಲ. ಒಳ್ಳೆಯದನ್ನು ಮಾಡಿದ್ರೆ ದೇವರು ನಂಬ್ತಾರೆ. ದೇವರು ನಂಬಿದ್ರೆ ಇದೆಲ್ಲ ಮಾಡಕ್ ಬರಲ್ಲ. ಅದಕ್ಕೆ ಇವರು ಒಳ್ಳೆಯದನ್ನ ಮಾಡಿ. ಇವತ್ತು ಪ್ರಪಂಚದಲ್ಲಿ ಅನೇಕರಿದ್ದಾರೆ, ಪಾಪದಲ್ಲಿ ನರಳಾಡ್ತಾರೆ. ಪಾಪ ಎಂಬುದವ್ರು ಅನ್ನಿಸೋದೇ ಇಲ್ಲ. ಆ ರೀತಿಯಲ್ಲಿ ನಡವಳಿಕೆಗಳನ್ನ ಜೀವಿಸ್ತಾ ಇದ್ದಾರೆ. ಹಾಗಾದ್ರೆ ದೇವರು ಮೊದಲಿಂದಲೇನೆ ಹುಡುಕ್ತಾ ಇದ್ದಾರೆ, ಯಾರಾದ್ರೂ ಒಬ್ಬರು ನೀತಿವಂತರಿದ್ದಾರೆ ಎಂಬ. ನೋಡಿ ಕೆಳಗಡೆ ನೋಡು ವಾಕ್ಯವನ್ನ. ಮನುಷ್ಯರಲ್ಲಿ ತನ್ನ ಸಾನ್ನಿಧ್ಯವನ್ನು ಅಪೇಕ್ಷಿಸುವ ಮನುಷ್ಯರಲ್ಲಿ ನನ್ನ ಸಾನ್ನಿಧ್ಯವನ್ನು ಅಪೇಕ್ಷಿಸುವ ಬುದ್ಧಿವಂತರು ಇದ್ದಾರೋ ಎಂದು ದೇವರ ಆಕಾಶದಿಂದ ಮನುಷ್ಯರನ್ನು ನೋಡಲಾರಿ ಒಳ್ಳೆಯದನ್ನು ನಡೆಸುವವರೊಬ್ಬರಾದ್ರೂ ಇಲ್ಲ. ಅವರೆಲ್ಲರೂ ದ್ರೋಹಿಗಳಾಗಿ ಕೆಟ್ಟು ಹೋದವರೇ. ಹಲ್ಲೆಲೂಯಾ. ಅವರೆಲ್ಲರೂ ದ್ರೋಹಿಗಳಾಗಿ ಕೆಟ್ಟು ಹೋದವರೇ. ಹಾಗಾದ್ರೆ ಪ್ರಪಂಚದಲ್ಲಿ ಜಾಸ್ತಿನೇ ಇಂಥವರೇ ಇರೋದು. ಅವರು ದೇವರನ್ನ ನಂಬೋದಿಲ್ಲ. ಅವರು ದುರ್ಮಾರ್ಗಿಗಳು, ಬುದ್ಧಿ ಇಲ್ಲದವರು. ಆದ್ರೆ ದೇವರ ಮೇಲೆಯಿಂದ ನೋಡ್ತಾ ಇದ್ದಾರೆ, ಯಾರಾದರೂ ಒಬ್ಬರಾದರೂ ಬುದ್ಧಿವಂತರಿದ್ದಾರಾ? ಒಂದು ಸಣ್ಣ ಉದಾಹರಣೆ ನಾನು ನಿಮಗೆ ಹೇಳ್ತೀನಿ. ಇಲ್ಲಿ ದೊಡ್ಡ ದೊಡ್ಡ ಬಿಲ್ಡಿಂಗ್ಗಳು ಇಲ್ಲಿ ಇಲ್ಲ. ಬೆಂಗಳೂರಾಗೆಲ್ಲ ನೋಡ್ತೀನಿ 20 ಅಂತಸ್ತು 30 ಅಂತಸ್ತು ದೊಡ್ಡ ಬಿಲ್ಡಿಂಗ್ಗಳಿದ್ದಾರೆ. ಆ ಬಿಲ್ಡಿಂಗಿನ ಮೇಲೆಯಿಂದ ಒಬ್ರು ಏನ್ ಮಾಡ್ತಾ ಇದಾರೆ, ಜೋಬಿನಾಗ ಚಾಕ್ಲೇಟ್ ಇಟ್ಕೊಂಡು ಹುಡುಗರೆಲ್ಲ ಆಟ ಆಡ್ತಾ ಇದ್ದಾರೆ. ಚಾಕ್ಲೇಟ್ಗಳೆಲ್ಲ ಕೆಳಗೆ ಹಾಕ್ತಾರೆ. ಈ ಹುಡುಗರು ಏನ್ ಮಾಡ್ತಾರೆ, ಆ ಚಾಕ್ಲೇಟ್ಗಳೆಲ್ಲ ಆರಿಸ್ತಾರೆ. ಯಾರು ಹಾಕಿದ್ದಾರೆ ಅಂತ ಒಬ್ಬನು ಮೇಲಕ್ಕೆ ನೋಡ್ಲಿಲ್ಲ. ಚಾಕ್ಲೇಟ್ ಸಿಕ್ಬಿಡ್ತು, ತಿಂತ ಕೂತ್ಕೊಂಡ. ಕಡೆಗೆ ಇವ್ರೇನ್ ಮಾಡಿದ್ರು ಗೊತ್ತಾ, ಸಣ್ಣ ಕಲ್ಲುಗಳು ಒಂದು ಕೆಳಗಡೆ ಹಾಕಿದ್ರು. ಕಲ್ಲು ಕೆಳಗಡೆ ಹಾಕಿದ ತಕ್ಷಣ ಮೇಲಕ್ಕೆ ನೋಡಿದ್ರು. ಮನುಷ್ಯರ ಸ್ಥಿತಿ ಇದೆ. ದೇವರ ಆಶೀರ್ವಾದ ಬಂದಾಗ, ದೇವರೇ ನನಗೆ ಆಶೀರ್ವಾದ ಕೊಟ್ಟಿದೆ ಅಂತ ಯಾರು ನಂಬಲ್ಲ. ಆಶೀರ್ವಾದ ಬಂದ ತಕ್ಷಣ ದೇವರನ್ನ ಬಿಟ್ಬಿಟ್ಟು ಹೋಗ್ತಾರೆ. ಆಶೀರ್ವಾದ ಬಂದ ಮೇಲೆ ದೇವರು ಬೇಕಾಗಲ್ಲ ಅನೇಕರಿಗೆ. ಇಲ್ಲೇ ಚರ್ಚಲ್ಲಿ ಅನೇಕ ಅದ್ಭುತಗಳಿದೆ. ಒಂದು ಕುಟುಂಬ ಇಲ್ಲಿ ಬಂದಿತ್ತು. ಅವನ ಹೆಂಡತಿಗೆ ತುಂಬಾ ದೆವ್ವ ಅಂದ್ರೆ ದೆವ್ವ. 1 ತಿಂಗಳು ಆಡ್ಬಿಟ್ಟ. ದೆವ್ವದಿಂದ ಬಿಡುಗಡೆ ಆಯ್ತು. ಪಂಚಾಯತಿನ ಎಲೆಕ್ಷನ್ ಗೆದ್ರು. ಅವನ ಗಂಡನ ಕೂಡ ಒಳ್ಳೆ ಆಶೀರ್ವಾದ ಆಯ್ತು, ಚೆನ್ನಾಗಾಯ್ತು. ಈಗ ದೇವರು ಮನೆಗೆ ಹೋಗಿ ವಿಚಾರಿಸಿದ್ರೆ ರಾತ್ರಿ 12 ಗಂಟೆಗೆ ಬರ್ತಾನೆ. ಇವನು ಕುಡ್ಕೊಂಡ್ ಬರ್ತಾನೆ, ಬೇರೆ ಕೆಟ್ಟ ಕೆಲಸಗಳು ಮಾಡ್ಕೊಂಡ್ ಬರ್ತಾನೆ. ಹಾಗಾದ್ರೆ ದೇವರ ಆಶೀರ್ವಾದ ಕೊಡುವುದು ಇದಕ್ಕ. ಬಹಳ ಎಚ್ಚರಿಯಾಗಿರ್ರಿ. ದೇವರ ಆಶೀರ್ವಾದ ಕೊಡೋದು ಇದಕ್ಕಲ್ಲ, ಇನ್ನು ಹೆಚ್ಚಾಗಿ ದೇವರನ್ನ ಪ್ರೀತಿ ಮಾಡೋದಕ್ಕೋಸ್ಕರನೇ. ದೇವರೇ ನನಗೆ ಕೊಟ್ಟು, ನಂದೇನೇ ಇಲ್ಲಪ್ಪ, ಎಲ್ಲ ನಿನ್ನದೇ ಎಂಬುದಾಗಿ ಎಷ್ಟು ಜನ ಹೇಳ್ತಿರ್ರಿ. ಹೋಗಲ್ಲ, ನಿನ್ ಕೈಲಿ ಏನಾದ್ರು ಸಾಧನೆ ಮಾಡಕ್ ಸಾಧ್ಯನಾ? ಆರೋಗ್ಯ ಕಟ್ಟೋದ್ರೆ ಕೆಲಸಕ್ಕೆ ಹೋಗ್ತೀರಾ? ಇಲ್ಲ. ಹಾಗಾದ್ರೆ ದೇವರ ಆಶೀರ್ವಾದ ಕೊಟ್ಟಾಗ ಆ ದೇವರನ್ನ ಮಾತ್ರ ಬಿಡಬೇಡ್ರಿ. ಆ ದೇವರು ಸರ್ವಶಕ್ತನಾದ ದೇವರು. ಆ ದೇವರಿಂದಲೇ ನಾವು ಇಷ್ಟೆಲ್ಲ ಬೆಳೆದು ಬಂದಿರೋದು. ದೇವರ ಕೃಪೆಯಿಂದಲೇ ನಾವು ಉಳಿದಿರುವುದು. ಅನೇಕ ಸಂದರ್ಭಗಳಲ್ಲಿ, ಅಪವಾದಗಳಲ್ಲಿ ನಾವು ಹೋಗ್ಬೇಕಾಯ್ತು. ಆದ್ರೆ ದೇವರು ನಮ್ಮನ್ನ ಉಳಿಸಿ ಇಲ್ಲಿ ತನಕ ಕರ್ಕೊಂಡ್ ಬರ್ಬೇಕು ಅಂದ್ರೆ ದೇವರ ಕೃಪೆಯಲ್ಲಿದಲೇ ಯಾವುದು ಅಲ್ಲ. ನೀವು ಮನುಷ್ಯರನ್ನೆಲ್ಲ ನೋಡೋದು, ಯಾರು ನೋಡ್ಬೇಕು? ದೇವರನ್ನ ನೋಡ್ಬೇಕು.
ಈ ಆಲಯದಲ್ಲಿ ಬಂದರೂ ಕೂಡ ಅಷ್ಟೇ, ನೀವು ಯಾರು ನೋಡ್ಬೇಕು? ದೇವರು ನೋಡ್ಬೇಕು. ಮನುಷ್ಯರನ್ನ ನೋಡ್ಕೊಂಡು ಕೂತ್ಕೊಂಡ್ರೆ ಮುಂದಿನ ವಾರ ನೀನು ಬರಲ್ಲ. ಆದ್ರೆ ಜೀವಿಸುವ ದೇವರನ್ನ ನೀನು ನೋಡಿದ್ರೆ ಪ್ರತಿ ವಾರ ನೀನು ಆಲಯಕ್ಕೆ ಬರ್ತೀರಾ. ಮನುಷ್ಯರಲ್ಲಿ ಆಶ್ರಯ ಹಿಡಿಯೋದಕ್ಕಿಂತ ದೇವರಲ್ಲಿ ಭರವಸೆ ಇಡುವುದು ಎಷ್ಟೋ ಉತ್ತಮ. ದೇವರಲ್ಲಿ ಭರವಸೆ ಇಡೋಣ, ದೇವರಲ್ಲಿ ಭರವಸೆ ಇಟ್ಕೊಂಡು ನಾವು ಜೀವನ ಮಾಡೋಣ. ಆವಾಗ ದೇವರು ನಮ್ಮನ್ನು ಆಶೀರ್ವದಿಸ್ತಾರೆ. ಆಶೀರ್ವಾದಗಳನ್ನ ದಿನೇ ದಿನೇ ನಮಗೆ ಹೆಚ್ಚಿಸ್ತಾರೆ. ಕೀರ್ತನೆ 23ನೇ ಕೀರ್ತನೆಯಲ್ಲಿ ನೋಡ್ರೆ ಕಡೆ ವಾಕ್ಯ ಏನು? ನಿಶ್ಚಯವಾಗಿ ನನ್ನ ಜೀವಮಾನದಲ್ಲೆಲ್ಲ ಶುಭವು ಕೃಪೆಯನ್ನು ಜೀವಮಾನವೆಲ್ಲ ಶುಭವು ಕೃಪೆ ನಮ್ಮಿಂದ ಬರ್ತದೆ. ಇದೇನೊಂದು ವಾರ, ಒಂದು ತಿಂಗಳು, ಒಂದು 6 ತಿಂಗಳು ಶುಭ ಬಂದಟ್ಟಿಗೆ ದೇವರನ್ನ ಬಿಟ್ಬಿಡ್ತಾರೆ. ಅವಾಗ ಶುಭನು ಎಲ್ಲಿಂದ ಬರ್ತವೆ? ಇರೋ ಶುಭನು ಹೋಗುತ್ತೆ. ಕೀರ್ತನೆಯಲ್ಲಿ ಏನ್ ಹೇಳಿದ್ದಾರೆ? ಜೀವಮಾನವೆಲ್ಲ ಶುಭವು ಕೃಪೆಯು ನಮ್ಮ ಮುಂದೆ ಬರ್ತದಂತ, ಹಿಂದೆ ಬರ್ತದಂತೆ. ನಾವೇನ್ ಮಾಡ್ತೀವಿ? ಶುಭ ಹಿಡ್ಕೊಂಡು ಹೋಗ್ತೀವಿ. ಎಲ್ಲಿ ದುಡ್ಡು ಸಿಕ್ಕತ್ತೆ ಅಂತ ಹೋಗ್ತೀವಿ, ಇಲ್ಲ ಎಲ್ಲಿ ಐಶ್ವರ್ಯ ಸಿಕ್ಕತ್ತೆ ಅಂತ ಹುಡ್ಕೊಂಡು ಹೋಗ್ತೀವಿ. ಬೇಕಾ? ದೇವರೆಲ್ಲವನ್ನು ಕೊಡ್ತಾರೆ. ದೇವರೆಲ್ಲ ಆಶ್ರಯ ಇಡ್ರಿ, ನಮ್ ಹಿಂದೆನೇ ಬರ್ತಾರೆ. ಶುಭವು ಕೃಪೆಯು. ನೀವು ಶುಭ ಆಗಲಿ, ಕೃಪೆ ಆಗಲಿ, ಐಶ್ವರ್ಯವಾಗಲಿ, ಸಂಪತ್ತಾದರೆ ನೀನು ಹುಡ್ಕೊಂಡು ತಿರುಗಾಡಿದ್ರೆ ನಿಮಗೆ ಸಿಕ್ಕಲ್ಲ. ಮುನ್ನವೇ ಅವನ ರಾಜ್ಯವು ನೀತಿಯು ಹುಡುಕರೆ ಅದ್ರ ಜೊತೆಯಲ್ಲಿ ನಿಮಗೆ ಎಲ್ಲವನ್ನು ಕೊಡ್ತೀನಿ ಎಂದೇ ಯಾರು ಹೇಳಿದ್ದಾರೆ? ದೇವರನ್ನ. ಹಾಗಾದ್ರೆ ಯಾರನ್ನು ಹುಡುಕಬೇಕು? ದೇವರನ್ನು ಹುಡುಕಬೇಕು. ನಾವು ಬುದ್ಧಿವಂತರಾಗಿರ್ಬೇಕು. ಇಲ್ಲಿ ದೇವರು ಏನ್ ಹೇಳ್ತಾನೆ? ಒಬ್ಬನಾದ್ರೂ ಬುದ್ಧಿವಂತರಿದ್ದಾರೆ ಅಂತ ಹೇಳಿ ಮೇಲೆಯಿಂದ ನೋಡಿದ್ರೆ ಅಂತ. ಆದ್ರೆ ಯಾರು ಸಿಕ್ಕಿಲ್ಲ. ಕೀರ್ತನೆಯಲ್ಲಿ ಏನ್ ಹೇಳ್ತಾರೆ ನೋಡು ಮತ್ತೆ? ದುಷ್ಟತ್ವವನ್ನು ನಡೆಸುವನು ತಿಳಿಯುವುದಿಲ್ಲವೋ? ತಿಳಿಯದಿಲ್ಲವೋ? ಅವರು ನನ್ನ ಜನರನ್ನ ಆಹಾರವನ್ನು ಎಂಬಂತೆ ನುಂಗಿ ಬಿಡುತ್ತಾರೆ, ದೇವರನ್ನ ಸ್ಮರಿಸುವುದೇ ಇಲ್ಲ. ಯಾಕೆ? ದುಷ್ಟತ್ವ, ಕೆಟ್ಟತನ, ಒಲಸು, ನಾಚಿಕೆ ಕೆಡುತನ, ಹೊರಗಡೆ ಮಾತಾಡಕ್ಕೆ ಬರಲ್ಲ, ಅಂದಂದ ಪಾಪಗಳು ಮಾಡುತ್ತಾ ಇರ್ತಾರೆ. ಆ ಪಾಪಗಳು ಮಾಡುವವರಿಗೆ ದೇವರಿಲ್ಲ, ದೇವರು ನಂಬೋದಿಲ್ಲ, ದೇವರ ಭಯ ಇಲ್ಲ. ಅವರು ಅದರಲ್ಲೇ ಮುಳುಗು ಬಿಟ್ಟಿದ್ದಾರೆ. ಅವರು ಯಾರು? ಫೂಲಿಶ್ ಮೆನ್. ಅವರು ಬುದ್ಧಿ ಇಲ್ಲದವರು. ಒಂದು ದಿವಸ ಅವರು ದೇವರ ಕಡೆಗೆ ತಿರುಗಿ ನೋಡುವ ಸಂದರ್ಭ ಬಂದೇ ಬರ್ತದೆ. ಹಲ್ಲೆಲೂಯಾ. ಮತ್ತೋದು 5ನೇ ವಾಕ್ಯ ನೋಡು. ಭಯಪಡುವುದಕ್ಕೆ ಕಾರಣವಿಲ್ಲದಿದ್ದರು ಅವರ ಪಕ್ಕನೆ ಭಯಭ್ರಾಂತರಾದರು. ಭಯಭ್ರಾಂತರಾಗುವರು. ಅವರಲ್ಲಿ ಏನಿರಲ್ಲ? ಧೈರ್ಯ ಇರಲ್ಲ, ಭಯ. ನಾಳೆ ಏನಾಗುತ್ತೋ ಇಲ್ವೋ? ತಪ್ಪು ಮಾಡುವವರಿಗೆ ಅದೇ ತಾನೆ. ಯಾರೋ ದರೋಡಿ ಮಾಡುವವರಾಗಲಿ, ಕೊಲೆ ಮಾಡೋದಾಗಲಿ, ಅತ್ಯಾಚಾರ ಮಾಡುವವರಾಗಲಿ, ಅವ್ರಿಗೆ ಏನಿದಾವೆ? ಭಯ. ಯಾವಾಗ ಹಿಡಿತಾರೋ, ಯಾವ ಪೊಲೀಸರು ಬರ್ತಾರೋ, ಕಳ್ಳತನ ಮಾಡುವರು, ಜೂಜಾಡುವರು, ಇಸ್ಪಿಟ್ ಆಡುವರು, ಕುಡ್ಕತನ, ಈ ಕೆಟ್ಟ ಕೆಲಸ ಮಾಡುವವರಿಗೆ ಭಯಂಕರ ಭಯ. ನಮಗೆ ಕೊಟ್ಟರು ಭಯದಾತ್ಮನ, ನಮಗೆ ಕೊಟ್ಟದ್ದು ಧೈರ್ಯದ ಆತ್ಮ. ಭಯಪಡೋದು ಬೇಡ. ನಾವು ಭಯಪಡೋದಿಲ್ಲ. ಏನಕ್ಕೆ ಭಯಪಡೋಣ? ನಾವು ತಪ್ಪು ಮಾಡಿದ್ರೆ ತಾನೆ ಭಯಪಡೋದು. ರಾತ್ರಿ ಪೊಲೀಸರು ಬರ್ತಾರೆ, ಬೆಳಿಗ್ಗೆ ಪೊಲೀಸರು ಬರ್ತಾರೆ ಅಂತ ಎದುರ್ಕೊಳ್ಳೋದು ನಮಗೆ ಯಾಕೆ? ನಾವು ಆತರ ಮಾಡ್ತೀವಾ? ಹಲ್ಲೆಲೂಯಾ. ಆದ್ರೆ ಕೆಲವರು ಏನ್ ಮಾಡ್ತಾರೆ? ಇದರಲ್ಲೇ ಮುಳುಗು ಬಿಟ್ಟಿದ್ದಾರೆ. ಅವರಿಗೂ ಭಯ, ದೇವರ ಭಯ ಇಲ್ಲ. ಈ ಲೋಕದಲ್ಲಿ ಭಯ ಅವರಿಗೆ. ಯಾವಾಗ ಬಡಿತಾರೋ, ಯಾವಾಗ ಹಿಡಿತಾರೋ, ಇದೇ ಅವರಿಗೆ ಭಯ ಆಗಿರ್ತದೆ. ಹಲ್ಲೆಲೂಯಾ. ಕೆಳಗಡೆ ನೋಡುವಂತ ವಾಕ್ಯವನ್ನ ದೇವರವರನ್ನ ಕೈ ಬಿಟ್ಟಿದ್ದರಿಂದ ದೇವರವರನ್ನ ಕೈ ಬಿಟ್ಟಿದ್ದಾರೆ ಬೇಡ ಎಂಬುದಾಗಿ. ಮತ್ತೆ ನೀವು ಅವರನ್ನ ಅಪಜಯಪಡಿಸಿದಿರಿ. ಶಿಯೋನಿನಿಂದ ಇಸ್ರಾಯೇಲ್ಯರಿಗೆ ರಕ್ಷಣೆಯು ಬೇಗನೆ ಬರಲಿ. ನೋಡ್ರಿ, ಇಷ್ಟೆಲ್ಲ ಆದಾಗ ಏನಾಯ್ತು? ಪ್ರಪಂಚದಲ್ಲಿ ಎಲ್ಲರೂ ಪಾಪದಲ್ಲಿ ಮುಳುಗಿ ಇದ್ದಾಗ ಕೆಲವರು, ಇಲ್ಲಿ ಕೀರ್ತನಗಾರನ ಹೇಳ್ತಾನೆ, ದಯಮಾಡಿ ಚೀಯೋನಿಂದ ಇಸ್ರಾಯೇಲಿಗೆ ರಕ್ಷಣೆ ಬರಲಿ ಎಂಬುದಾಗಿ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ರಕ್ಷಣೆ ಎಲ್ಲಿಂದ ಬರ್ತದೆ? ಚೀಯೋನಿಂದ ರಕ್ಷಣೆ ಬರಲಿ ಎಂಬುದಾಗಿ ಇಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಅದಕ್ಕೋಸ್ಕರನೇ ಇಲ್ಲಿ ನಾವು ಕೆಳಗಡೆ ಹೋದ್ ಮತ್ತೆ ದೇವರು ದುರವಸ್ಥೆಯಿಂದ ತಪ್ಪಿಸಿದಾಗ ಆತನ ಪ್ರಜೆಗಳಾಗಿರುವ ಯಾಕೋಬ ವಂಶದವರು ಉಲ್ಲಾಸಗೊಳ್ಳುವರು. ಇಸ್ರಾಯೇಲ್ಯರು ಹರ್ಷಿಸುವರು. ಇದು ಯಾರ ವಿಷಯ ಹೇಳ್ತಾ ಇರೋದು? ಪಾಪದಿಂದ, ಶಾಪದಿಂದ ಯಾರು ಬಿಡುಗಡೆ ಹೊಂದಿದಾರೋ ಅವ್ರ ವಿಷಯ ಹೇಳ್ತಾ ಇದ್ದಾರೆ. ನಾವೀಗ ಏನ್ ಮಾಡ್ತಾ ಇದ್ವಿ? ನಮಗೆ ಬಿಡುಗಡೆ ಆಯ್ತು. ಇಲ್ಲಿ ಹೇಳ್ತಾನಲ್ಲ, ದೇವರ ದುರವಸ್ಥೆಯಿಂದ ತಪ್ಪಿಸಿ ಆತನ ಪ್ರಜೆಗಳಾಗಿರುವ ಯಾಕೋಬನ ವಂಶದವರು ಉಲ್ಲಾಸಗೊಳ್ಳುವರು. ನಮ್ಮನ್ನ ಪಾಪದಿಂದ, ರೋಗದಿಂದ ಬಿಡುಗಡೆ ಕೊಟ್ಟಾಗ ನಾವೇನ್ ಮಾಡ್ತೀವಿ? ಸಂತೋಷವಾಗಿ ದೇವರನ್ನ ಆರಾಧನೆ ಮಾಡ್ತೀವಿ. ಹಲ್ಲೆಲೂಯಾ. ಇಲ್ಲಿ ದೇವರು ಮೇಲಿಂದ ನೋಡ್ತಾರೆ, ಒಬ್ಬರಾದರೂ ಬುದ್ಧಿವಂತರಿದ್ದಾರ ಅಂತ. ಲೂಕನ ಸುವಾರ್ತೆ 2:25. ಆ ಕಾಲದಲ್ಲಿ ಯೆರೂಸಲೇಮಿನಲ್ಲಿ ಸಿಮೆಯೋನನೆಂಬ ಒಬ್ಬ ಮನುಷ್ಯನಿದ್ದನು. ಈ ಮನುಷ್ಯನು ನೀತಿವಂತನು, ದೇವಭಕ್ತನೂ ಆಗಿದ್ದು ಇಸ್ರಾಯೇಲ್ ಜನರನ್ನ ಸಂತೈಸುವವನು ಯಾವಾಗ ಬಂದನೆಂದು ಹಾರೈಸುತ್ತಿದ್ದ. ಬಹಳ ಗಮನ ಇಟ್ಟು ಕೇಳಬೇಕು ಇದನ್ನ. ಆ ಕಾಲದಲ್ಲಿ ಯೆರೂಸಲೇಮಿನಲ್ಲಿ ಸಿಮೆಯೋನೆಂಬ ಒಬ್ಬ ಮನುಷ್ಯನಿದ್ದನು. ದೇವರು ಯಾರನ್ನು ಹುಡುಕ್ತಾ ಇದ್ದಾರೆ? ಒಬ್ಬನಾದರೂ ಬುದ್ಧಿವಂತ ನಿಧಾನ. ಇಲ್ಲಿ ಒಬ್ಬ ಮನುಷ್ಯ ಸಿಕ್ತು.
ಯಾರವನು? ಶಿಮಿಯೋನು. ಅವನೇನ್ ಮಾಡ್ತಾನೆ? ಆ ಕಾಲದಲ್ಲಿ ಯೆರೂಸಲೇಮಿನಲ್ಲಿ ಶಿಮಿಯೋನ್ ಎಂಬ ಒಬ್ಬ ಮನುಷ್ಯನಿದ್ದನು. ಆ ಮನುಷ್ಯನು ಎಂದವನಾಗಿದ್ದನು ನೋಡ್ರೆ? ನೀತಿವಂತನಾಗಿದ್ದನು. ಅವನಿಗೆ ಒಂದು ಪ್ರವಾದನೆ ಸಿಗ್ತಾನೆ. ಅದನ್ನ ಹೇಳ್ತೀನಿ ಮೊದಲು. ಅವನ ಕ್ವಾಲಿಟಿ ಹೇಳೋಣ ನಾವು. ಅವನು ಎಂದವನಾಗಿದ್ದ? ನೀತಿವಂತನಾಗಿದ್ದ, ದೇವ ಭಕ್ತನಾಗಿದ್ದ ಮತ್ತು ಇಸ್ರಾಯೇಲ್ ಜನರನ್ನ ಸಂತೈಸುವನು, ಯಾವಾಗ ಬಂದಾನೆಂದು ಹಾರೈಸುತ್ತಿದ್ದನು. ಇಡೀ ಪ್ರಪಂಚಕ್ಕೆ ರಕ್ಷಣೆ ಕೊಡುವನು ಯಾವಾಗ ಬರ್ತಾನೆ ಎಂದ ಕಾಯ್ತಲೇ ಇದ್ದನು. ಈ 3 ಕ್ವಾಲಿಟಿಗಳು. ಮೊದಲನೇದಾಗಿ ನೀತಿವಂತನು, ಆಮೇಲೆ ದೇವರ ಭಯಭಕ್ತಿ ಉಳ್ಳವನು. ಭಯಭಕ್ತಿ ಅಂದ್ರೆ ಗೊತ್ತಲ್ಲ ನಿಮಗೆ? ಏನ್ ಹೇಳ್ರೆ? ಕೆಟ್ಟದನ್ನ ನಿರಾಕರಿಸುವನಾಗಿದ್ದ, ಒಳ್ಳೆಯದನ್ನ ಹಿಡ್ಕೊಂಡಾಗಿದ್ದಾನೆ. ಯಾರು? ಶಿಮಿಯೋನ್ ಎಂಬುವನು. ಅವನು ನೀತಿವಂತನಾಗಿದ್ದ, ದೇವರ ಭಯಭಕ್ತಿ ಉಳ್ಳವನಾಗಿದ್ದ. 3ನೇದಾಗಿ ಪವಿತ್ರಾತ್ಮ ಭರಿತನಾಗಿದ್ದ. ಪವಿತ್ರಾತ್ಮ ಭರಿತನಾದಾಗ ದೇವರ ಅವನೊಂದಿಗೆ ಮಾತನಾಡಿದರು. ದೇವರು ನಿಮ್ಮ ಹತ್ರ ಮಾತಾಡ್ಬೇಕಾ? ಈ 3 ಕ್ವಾಲಿಟಿ ಇದ್ರೆ ಸಾಕ್ರಿ. ಶಿಮಿಯೋನಿಗೆ ದೇವರು ಮಾತಾಡಿದರು, ನಮಗೆ ಯಾಕೆ ಮಾತಾಡಲ್ಲ? ಯಾಗಲೇ ಹೇಳಿದ್ವಲ್ಲ, ಅದಕ್ಕೆ ಮಾತಾಡಲ್ಲ. ಈ 3 ಕ್ವಾಲಿಟಿ ನಿನ್ನಲ್ಲಿ ಇದ್ರೆ ದೇವರು ನಿಮ್ಮೊಂದಿಗೆ ಶಿಮಿಯೋನಿಗೆ ದೇವರು ಮಾತಾಡಿದರು. ಏನ್ ಮಾತಾಡಿದ್ರು ನೋಡು. ಅವನಿಗೆ ಒಂದು ದೈವೋಕ್ತಿ ಆಯ್ತು. ಏನದು? ಅವನು ಪವಿತ್ರಾತ್ಮ ಪ್ರೇರಣೆಯಿಂದ ಕರ್ತನು ಕಳುಹಿಸಬೇಕಾದ ಕ್ರಿಸ್ತನನ್ನ ಕಾಣುವುದಕ್ಕಿಂತ ಮುಂಚೆ ನೀನು ಸಾಯುವುದಿಲ್ಲವೆಂದು ಪವಿತ್ರಾತ್ಮನ ಮೂಲಕ ಅವನಿಗೆ ದೈವೋಕ್ತಿ ಉಂಟಾಯಿತು. ದೇವರವನೊಂದಿಗೆ ಮಾತನಾಡಿದರು. ಪ್ರಪಂಚ ಎಲ್ಲ ಕೆಟ್ಟ ಹಾಳಾಗಿ ಹೋಗ್ತಾ ಇದೆ. ನೀತಿವಂತನೊಬ್ಬನೂ ಇಲ್ಲ. ಎಲ್ಲರೂ ಪಾಪ ಮಾಡಿ ದೇವರ ಮಹಿಮೆಯನ್ನು ಕಳ್ಕೊಂಡ್ರು. ಮತ್ತೆ ಜನಗಳಿಗೆ ರಕ್ಷಣೆ ಬೇಕಲ್ಲ, ಎಲ್ಲಿಂದ ರಕ್ಷಣೆ ಬರ್ತದೆ? ದೇವರ ಮೇಲೆ ನೋಡಿದಾಗ ಒಬ್ಬ ಪುರುಷನನ್ನ ಸಿಕ್ಕಿದರು. ಅವನೆಂದವನಾಗಿದ್ದ? ನೀತಿವಂತನಾಗಿದ್ದ, ದೇವರಲ್ಲಿ ಭಯಭಕ್ತಿ ಇಟ್ಟವನಾಗಿದ್ದ, ಪವಿತ್ರಾತ್ಮ ಭರಿತನಾಗಿದ್ದ. ದೇವರವನೊಂದಿಗೆ ಮಾತನಾಡಿದರು. ಏನಂತ ಮಾತಾಡಿದ್ರು ಗೊತ್ತಾ? ಓದು, ಏನಂತ ಮಾತಾಡಿದ್ರು? ಇದಲ್ಲದೆ ಕರ್ತನು ಕಳುಹಿಸಬೇಕಾದ ಕ್ರಿಸ್ತನನ್ನು ಕಾಣುವುದಕ್ಕಿಂತ ಮುಂಚೆ ಕರ್ತನು ಕಳುಹಿಸಬೇಕಾದ ಕ್ರಿಸ್ತನನ್ನು ಕಾಣುವುದಕ್ಕಿಂತ ಮುಂಚೆ ಕ್ರಿಸ್ತನನ್ನು ಕಾಣುವುದಕ್ಕಿಂತ ಮುಂಚೆ ನೀನು ಸಾಯುವುದಿಲ್ಲವೆಂದು, ನೀನು ಸಾಯೋದೇ ಇಲ್ಲ ಎಂದು ಪವಿತ್ರಾತ್ಮನ ಮೂಲಕ ಅವನಿಗೆ ದೈವೋಕ್ತಿ ಉಂಟಾಗಿತ್ತು. ಪವಿತ್ರಾತ್ಮನ ಮೂಲಕ ದೈವೋಕ್ತಿ ಉಂಟಾಯಿತು. ದೇವರು ನಿಮ್ಮೊಂದಿಗೆ ಮಾತನಾಡಬೇಕಾ? ಪವಿತ್ರಾತ್ಮ ನಿಮ್ಮಲ್ಲಿದ್ರೆ ದೇವರು ಮಾತಾಡ್ತಾರೆ. ಪವಿತ್ರಾತ್ಮ ನಿಮ್ಮಲ್ಲಿದ್ರೆ ದೇವರು ನಿಮ್ಮೊಂದಿಗೆ ಮಾತಾಡ್ತಾರೆ. ನೀ ಯಾವ ರೀತಿ ಜೀವಿಸ್ಬೇಕು, ನೀನ್ ಮುಂದೆ ಯಾರು ಬರ್ತಾರೆ ಅದನ್ನ ನೋಡ್ತಾರೆ. ಪ್ರವಾದನೆಯನ್ನ ಆ ಶಿಮಿಯೋನಿಗೆ ದೇವರು ಕೊಟ್ಟಿದ್ರು. ಏನಂದದು? ಇಷ್ಟು ಕಾಯ್ತಾ ಇದ್ರಲ್ಲಪ್ಪ, ಜನ ಎಲ್ಲ ಹಾಳಾಗಿ ಹೋಗ್ತಲ್ಲ, ಇವರನ್ನ ರಕ್ಷಿಸೋದಕ್ಕೋಸ್ಕರ ಒಬ್ಬನ್ ಬರ್ತಾನೆ. ಅವನ್ನು ನೋಡತಂಗ ನೀನು ಸಾಯೋದೇ ಇಲ್ಲ ಅಂದ್ಬಿಟ್ಟು, ನೋಡತಂಗ ನೀನು ಸಾಯೋದೇ ಇಲ್ಲ. ಇವನು ಪ್ರತಿ ವಾರ ಆಲಯಕ್ಕೆ ಬರ್ತಾನೆ. ದೇವೋಕ್ತಿ ಏನ್ ಕೊಟ್ಟಿದ್ರು? ದೇವರವನಿಗೆ ಏನ್ ಮಾತಾಡಿದ್ರು? ಕ್ರಿಸ್ತನು ಬರ್ತಾನೆ, ಇಡೀ ಮಾನವನ್ನ ರಕ್ಷಿಸೋದಕ್ಕೋಸ್ಕರ ಒಬ್ಬನ್ ಬರ್ತಾನೆ. ನೀನ್ ಅವನ್ನ ನೋಡ್ತೀಯ, ನೋಡತಂಗ ನೀನ್ ಸಾಯದೇ ಇಲ್ಲ. ಹಾಗಾದ್ರೆ ಇವನು ದೈವೋಕ್ತಿ ಆದಾಗ ಇವನಿಗೆ ಎಷ್ಟು ವಯಸ್ಸು? ಯೌವನಸ್ಥನಾಗಿದ್ದ, ಅಜ್ಜ ಆಗಿಲ್ಲ. ದಿವಸ ಕಳೀತು. ವಾರ ಬರ್ತಾ ಇದ್ದಾನೆ ಚರ್ಚಿಗೆ, ವಾರ ಚರ್ಚಿಗೆ ಬರ್ತಾ ಇದ್ದಾನೆ. ಒಂದು ದಿವಸ ಚರ್ಚಿಗೆ ಬಂದಾಗ ಪವಿತ್ರಾತ್ಮನಿವನೊಂದಿಗೆ ಮಾತನಾಡಿದ್ರು. ಅವನ ಚರಿತ್ರೆ ಜೀವನ ಹೆಂಗಿದ್ದು ನೋಡ್ರಿ. ಅವನು ಪವಿತ್ರಾತ್ಮನ ಅನುಸರಿಸಿ ಜೀವಿಸೋನಾಗಿದ್ದ. ನಾವೆಲ್ಲ ಪವಿತ್ರಾತ್ಮನ ಅಭಿಷೇಕ ಹೊಂದಿರ್ತೀವಿ ಇಲ್ವಾ? ಚರ್ಚಲ್ಲಿ ಬಂದಾಗ ಅನ್ಯ ಭಾಷೆ ಮಾತಾಡ್ತೀವಿ, ಗ್ಲೋರಿ ಸ್ತೋತ್ರ ಎಲ್ಲ ಹೇಳ್ತೀವಿ. ಮನೆಗೆ ಹೋದಾಗ ಪಕ್ಕದ ಮನೆ ಇರ್ತಾರೆ ಜಗಳ, ಸ್ವಂತ ಹುಡುಗಿರ್ತಾಗ ಜಗಳ. ಏನ್ರಿ ಇದೆಲ್ಲ? ಏನಿದೆಲ್ಲ? ಶಿಮಿಯೋನ್ ಹಂಗಾಗಿರ್ಲಿಲ್ಲ. ಅವನ್ ಪವಿತ್ರಾತ್ಮನ ಯಾವ ರೀತಿ ಹೇಳ್ತಾನೋ ಅದೇ ರೀತಿಯಲ್ಲಿ ನಡೀತಾ ಇತ್ತು. ಅದರಿಂದ ಅವನ ಜೊತೆಯಲ್ಲಿ ಪವಿತ್ರಾತ್ಮನಿದ್ದರು, ಪವಿತ್ರಾತ್ಮನವನೊಂದಿಗೆ ಮಾತನಾಡುತ್ತಾ ಇದ್ರು. ಪವಿತ್ರಾತ್ಮನ ಯಾವ ರೀತಿ ಹೇಳ್ತಾನೋ ಅದೇ ರೀತಿ ಇವನ್ ನಡೀತಾ ಇತ್ತು. ನೀನ್ ಅದೇ ರೀತಿ ನಡೀತೀರಾ? ಆ ಯೇಸುವನ್ನ ನೀವು ನೋಡ್ತೀರಿ, ದರ್ಶನದಲ್ಲಿ ನೋಡ್ತೀವಿ. ಇಲ್ಲಿ ಶಿಮಿಯೋನು ಬರ್ತಾ ಸುಮಾರು ಚರಿತ್ರಗಾರ ಯೋಸಿಫಸ್ ಹೇಳ್ತಾನೆ, ಸುಮಾರು 300 ವರ್ಷ ಕಾಲ ವಯಸ್ಸಾದಾಗ ಇವನು ಯೇಸು ಸ್ವಾಮಿ ಪ್ರತ್ಯಕ್ಷನಾದ್ರಂತ. ಅಲ್ಲಿ ತನಕ ಕಾದು ಇವನು ಹಿಂಜಾರು ಹೋಗಿಲ್ಲ. ನಾನು ಯೇಸುವನ್ನ ನೋಡ್ತೀನಿ. ನಾವಾದ್ರೆ ಏನ್ ಮಾಡ್ತೀರಾ? 4 ದಿವಸ ನೋಡ್ತೀರಾ, 2 ವಾರ ನೋಡ್ತೀರಾ, ಬಿಡತ್ಲ ಹೋಗ್ಲಿ ಬಿಡು ಅಂದ್ಬಿಟ್ಟು. ಅವನ್ ಬಿಡ್ಲಿಲ್ಲ, ಯೇಸುವನ್ನ ನೋಡತಂಗ ಬಿಡ್ಲಿಲ್ಲ. ಅವನು 1 ವಾರ ಬಂದಾಗ ಯೇಸು ಕ್ರಿಸ್ತನನ್ನ ಆ ಮರಿಯಳು ಯೋಸೆಫನು ಒಂದು ಮಗುವಾಗಿ ಆಲಯಕ್ಕೆ ತಗೊಂಬರೋದನ್ನ ಇವನ್ ನೋಡಿದ್ರು. ಅಲ್ಲಿ ಚರ್ಚಲ್ಲಿ ಇವನ್ ಒಬ್ಬನೇನ ಇದ್ದಿದ್ದು? ತುಂಬಾ ಜನ ಇದ್ರು, ಯಾರು ನೋಡಿಲ್ಲ. ಯಾಕೆ? ಪವಿತ್ರಾತ್ಮನಿಲ್ಲ. ಸುಮ್ಮನೆ ಬರ್ತಾರೆ ಆಲಯಕ್ಕೆ, ಸುಮ್ಮನೆ ಹೋಗ್ತಾರೆ, ಗ್ಲೋರಿ ಹಲ್ಲೆಲೂಯಾ ಅಂತ ಹೇಳಿ ಹೋಗ್ತಾರೆ. ಮನೆಗೆ ಹೋದಾಗ ಪವಿತ್ರಾತ್ಮ ಇಲ್ಲ, ಏನೂ ಇಲ್ಲ. ಆಮೇಲೆ
ಆಮೇಲೆ ದೂರಾತ್ಮಗಳು, ಮತ್ತು ಭಾನುವಾರ ಬಂದಾಗ ಮತ್ತು ಪವಿತ್ರಾತ್ಮನು. ಇದಿಲ್ಲ. ನಮ್ಮ ಜೀವನದಲ್ಲಿ ನಾವೇ ಪರೀಕ್ಷೆ ಮಾಡಬೇಕು. ಯಥಾರ್ಥವಾಗಿ ದೇವರ ಭಯಭಕ್ತಿಯಲ್ಲಿ ನಾವು ಜೀವಿಸುವುದಾದರೆ ಪವಿತ್ರಾತ್ಮನು ನಮ್ಮ ಜೊತೆಯಲ್ಲಿ ಇರ್ತಾರೆ. ಸ್ವಾಮಿ ಏನಂತ ವಾಗ್ದಾನ ಕೊಟ್ಟಿದ್ದಾರೆ? 1 ವರ್ಷ ನಿಮ್ಮಲ್ಲಿ ಜೊತೆಯಲ್ಲಿ ಇರೋಕ್ಕೋಸ್ಕರ ಪವಿತ್ರಾತ್ಮನ ಕೊಡ್ತೀನಿ ಅಂತ ಹೇಳಿದಾರ. ಸದಾಕಾಲ ನಿಮ್ಮ ಸಂಗಡ ಇರುವುದಕ್ಕೋಸ್ಕರ ನಾನು ಪವಿತ್ರಾತ್ಮನ ನಿಮಗೆ ಕೊಡ್ತೀನಿ ಅಂತ ಹೇಳಿದ್ದಾರೆ. ಸಿಮೆಯೋನಲ್ಲಿ ಸದಾಕಾಲ ಇತ್ತರೆ ನಮ್ಮಲ್ಲಿ ನಿಮ್ಮಲ್ಲಿ ಎಷ್ಟು ದಿವಸ ಇತ್ತು ಯೋಚನೆ ಮಾಡ್ಕೊಳ್ರಿ. ಅಷ್ಟು ದಿವಸ ಬಂದಾಗ ಕೂಡ ಶಿಮೆಯೋನ್ ಬಿಡ್ಲಿಲ್ರಿ. ಶಿಮೆಯೋನ್ ಬಿಡ್ಲಿಲ್ಲ. ನಾನು ರಕ್ಷಕನನ್ನ ಕಂಡೇ ಕಾಣುತ್ತೀನಿ ಎಂಬುದಾಗಿ ಅವನು ದೇವೋಕ್ತಿ ಆಗಿರೋದು. ಪವಿತ್ರಾತ್ಮನವನೊಂದಿಗೆ ಮಾತನಾಡಿದ್ರು, ದೇವರವನೊಂದಿಗೆ ಮಾತನಾಡಿದ್ರು. ದೇವರು ಸುಳ್ಳು ಮಾತಾಡ್ತಾನ? 6 ತಿಂಗಳು ಬಿಟ್ಟು ಎಲ್ಲ 2 ವರ್ಷ, 10 ವರ್ಷ, 20 ವರ್ಷ, 100 ವರ್ಷ ಆದ್ಮೇಲೆ ಬಿಡತ್ಲಾಗ 100 ವರ್ಷ ಆದ್ರೂ ಬಂದಿಲ್ಲ. ಹಂಗ್ ಬಿಟ್ರ? ಇಲ್ಲ. ಅದೇ ರೀತಿಯಾಗಿ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ತಿರುಗಿ ಬರ್ತಾನೆ. ಪಾಸ್ಟರ್ 2000 ವರ್ಷ ಆಗಲು ಬಂದಿಲ್ಲ, ನೀ ಎಲ್ಲಿ ಬರ್ತಾನೆ ಅಂತಾರೆ. ಹಂಗ ಹೇಳ್ತೀರ ನೀವು? ಎಷ್ಟು ನಂಬ್ತೀರಿ ಯೇಸು ಸ್ವಾಮಿ ತಿರುಗಿ ಬರ್ತಾನೆ ಎಂಬುದಾಗಿ? ನೀನ್ ಮಾತ್ರವಲ್ಲ, ಪ್ರಪಂಚದಲ್ಲಿರೋ 3/4 ಜನಸಂಖ್ಯೆಯಲ್ಲಿರೋ ಜನಗಳು ನಂಬ್ತಾರೆ ಯೇಸು ಸ್ವಾಮಿ ತಿರುಗಿ ಬರ್ತಾನೆ ಅಂತ. ಹಿಂಜಾರ ಹೋಗ್ಬೇಡ್ರಿ, ಯೇಸು ಬಂದೇ ಬರ್ತಾನೆ. ಶಿಮೆಯೋನ್ ಅಷ್ಟು ವರ್ಷಕ್ಕಾದ್ರು ಕಡೆಗೆ ಯೇಸುವನ್ನ ನೋಡಿದ್ರು. ನೋಡ ವಾಕ್ಯ ಕೆಳಗಡೆ, ಒಡೆಯನೇ ನಿನ್ನ ಮಾತು ನೆರವೇರಿತು. ನೋಡು, ಈಗ ಮಾತು ನೆರವೇರಿತು. ಆಲಯದಲ್ಲಿ ತುಂಬಾ ಜನ ಇದ್ರು. ಮರಿಯಳು, ಜೋಸೆಫು, ಕೂಸಾದ ಆ ಮಗುವನ್ನ ಕರ್ಕೊಂಡು ಆಲಯಕ್ಕೆ ಬಂದಾಗ ಯಾರಿಗೆ ಗೊತ್ತಾಯ್ತು? ಶಿಮೆಯೋನಿಗೆ ಗೊತ್ತಾಯ್ತು. ಯಾಕೆ? ಅವನಲ್ಲಿ ಯಾರಿತ್ತು? ಪವಿತ್ರಾತ್ಮನವನಲ್ಲಿತ್ತು. ಪವಿತ್ರಾತ್ಮ. ಸಣ್ಣ ಮಗುವನ್ನು ಗೊತ್ತಾಗುತ್ತೇನ್ರಿ? ಅದು ಬರೀ 2 ದಿವಸದ ಪಾಪು. ಗೊತ್ತಾಗುತ್ತಾ? ಗೊತ್ತಾಗಲ್ಲ. ಆದ್ರೆ ಶಿಮೆಯೋನಿಗೆ ಗೊತ್ತಾಗ್ಬಿಡ್ತು. ಶಿಮೆಯೋನ್ ಏನ್ ಮಾಡಿದ್ರು? ಮಗುವನ್ನು ಕೊಡಪ್ಪ ಅಂದೇಳಿ ಇಸ್ಕೊಂಡ್ಬಿಟ್ಟು ಅವ್ರ ತಗೆ. ಅಷ್ಟು ಪಾಪವನ್ನು ಯಾರನ್ನು ಕೊಡ್ತಾರ? ಕೊಟ್ಟಿಲ್ಲ. ಯಾಕಂದ್ರೆ ದೇವೋಕ್ತಿ ಆಗಿದ್ರು. ದೇವರು ಶಿಮೆಯೋನೊಂದಿಗೆ ಮಾತನಾಡಿದರು. ಓದು ಕೆಳಗಡೆ ವಾಕ್ಯಗಳನ್ನ. ನೀನ್ ನೇಮಿಸಿರುವ ರಕ್ಷಕನನ್ನ ನಾನು ಕಣ್ಣಾರೆ ಕಂಡನು. ಎಲ್ಲಾ ಜನಗಳಿಗೆ ಪ್ರತ್ಯಕ್ಷನಾಗಲಿ ಎಂದು ಆತನನ್ನು ಜನಗಳಿಗೂ ಪ್ರತ್ಯಕ್ಷನಾಗಲಿ ಎಂದು ಆತನನ್ನು ಒದಗಿಸಿಕೊಟ್ಟಿದ್ದಿ. ಒಡೆಯನೇ ನಿನ್ನ ಮಾತು ನೆರವೇರಿತು. ಈಗ ಸಮಾಧಾನದಿಂದ ಹೋಗುವುದಕ್ಕೆ ದಾಸನಿಗೆ ಅಪ್ಪಣೆಯಾಯಿತು. ಹಲ್ಲೆಲೂಯಾ. ಈಗ ವಯಸ್ಸಾಗ್ಬಿಟ್ಟಿದ್ದಾನೆ. ಪವಿತ್ರಾತ್ಮನ ಮೂಲಕವಾಗಿ ಏನಂತ ಹೇಳಿದ್ರು? ನೀನು ಯೇಸುವನ್ನ ನೋಡತಕ್ಕ ನೀನು ಸಾಯೋದಿಲ್ಲ. ಅವನಿಗೆ ಯಾವ ಕಾಯಿಲೆನೂ ಬರಲಿಲ್ಲ. ಕಾಯಿಲೆ ಬಂದರೂ ಸತ್ತಿಲ್ಲ. ಯೇಸುವನ್ನ ನೋಡ್ಬೇಕು, ಅದೊಂದೇ ಗುರಿ. ನೀನು ಆ ಗುರಿ ಇಟ್ಟು ಇವತ್ತು ಬಂದಿದ್ಯಾ ಇಲ್ಲಿ? ನೀನು ಅದ್ಭುತಗಳನ್ನ ನೋಡ್ತಿದ್ದೆ. ಹಲ್ಲೆಲೂಯಾ. ನಾನು ಯೇಸುವನ್ನ ನೋಡ್ಬೇಕು. ಆ ಗುರಿಯಲ್ಲಿ ನೀನು ಇಟ್ಕೊಂಡು ಬಂದ್ರೆ ಇಲ್ಲಿ ಅದ್ಭುತಗಳು ಇವತ್ತು ನಡೀತವೆ. ಆದ್ರೆ ಶಿಮೆಯೋನು ನೋಡತಂಗ ಸಾಯಲೇ ಇಲ್ಲ. ಈಗ ನೋಡಿದ ಮೇಲೆ ಏನಾಗುತ್ತೆ? ಈಗ ನನ್ ಕರ್ಕೊಳ್ಳಪ್ಪ, ನಾನು ನೋಡಿದ್ದೀನಿ. ನೋಡು ಕೆಳಗಡೆ ವಾಕ್ಯಗಳನ್ನ. 27. ಇವನು ಪವಿತ್ರಾತ್ಮ ಪ್ರೇರಣೆಯಿಂದ ದೇವಾಲಯಕ್ಕೆ ಬಂದನು. ಆಗ ತಂದೆ ತಾಯಿಗಳು ಯೇಸುವೆಂಬ ಮಗುವಿಗೆ ಧರ್ಮಶಾಸ್ತ್ರದಲ್ಲಿ ಹೇಳಿರುವ ಪದ್ಧತಿಯ ಪ್ರಕಾರ ನಡೆಸಬೇಕೆಂದು ನಾನು ಒಳಕ್ಕೆ ತರಲು ಅವನದನ್ನು ತನ್ನ ಕೈಯಲ್ಲಿ ತಕ್ಕೊಂಡು. ಯಾರನ್ನ? ಯೇಸುವನ್ನು. ನೋಡ್ರಿ, ಯೇಸುವನ್ನ ತನ್ನ ಕೈಯಲ್ಲಿ ತಗೊಂಡ್ರು. ನನ್ನ ಆಸೆ ಆಕಾಂಕ್ಷೆಗಳು ನೆರವೇರ್ತು. ನಾನು ಸತ್ರು ಪರವಲ್ಲ, ದೇವರೇ ನನ್ ಕರ್ಕೊಳ್ಳಪ್ಪ, ನಂದಾಯ್ತು, ಯೇಸುವನ್ನ ನೋಡ್ಬೇಕಾಯ್ತು, ನಾನಿವತ್ತು ನೋಡಿದ್ದೀನಿ. ಆಮೇಲೆ ಇವನ್ ಪ್ರವಾದನೆ ಹೇಳ್ತಾನೆ. ಏನೇನ್ ಪ್ರವಾದನೆ ನೋಡು. ಹೆಂಗೆ ಬಂದಿದ್ರ ಆಲಯಕ್ಕೆ? ಇವನು ಪವಿತ್ರಾತ್ಮ ಪ್ರೇರಿತರಾಗಿದ್ದರಿಂದ ದೇವಾಲಯಕ್ಕೂ ಬಂದನು. ದೇವಾಲಯಕ್ಕೆ ಬರ್ಬೇಕಾದ್ರೆ ಹೆಂಗ್ ಬರ್ತಾ ಇದ್ದೀರಿ? ಇವತ್ತು ಆರಾಧನೆ ಇರ್ತವೆ, ಹೋಗೋಣ, ಇಲ್ಲ ಪಾಸ್ಟರ್ ಬೈತಾರ, ಹಂಗ್ ಬರ್ತೀರಾ? ಹೆಂಗ್ ಬರ್ತೀರಾ? ಮತ್ತೆ ಇಲ್ಲಿ ಅಕ್ಕಪಕ್ಕದವ್ರು ನೋಡಕ್ ಬರ್ತೀರಾ? ಕೆಲವರು ಏನ್ ಮಾಡ್ತಾರೆ? ಪಾಸ್ಟರ್ ಏನಾದ್ರು ತಪ್ಪು ಮಾತಾಡ್ತಾರೆ ಅಂತೇಳಿ ನೋಡಕ್ ಬರ್ತಾರೆ, ಅದಕ್ಕೆ ಬರ್ತೀರಾ? ಪಾಸ್ಟರ್ ಏನಾದ್ರು ತಪ್ಪು ಮಾತಾಡ್ತಾರೆ ಅಂತೇಳಿ ನೋಡಕ್ ಬರ್ತೀರಾ? ಮತ್ತೆ ಏನಕ್ಕೆ ಬರೋದು ನೀವು? ಯೇಸುವನ್ನ ನೋಡಕ್ ಬರ್ಬೇಕು ನೀವು. ಯೇಸುವಿನೇ ನಮ್ಮ ರಕ್ಷಕನು, ಯೇಸುವಿನೇ ನಮ್ಮ ಒಡೆಯನು, ಯೇಸುವಿನೇ ನಮ್ಮ ಸೃಷ್ಟಿಕರ್ತನು. ನೀನು ಆ ಯೇಸುವನ್ನು ನೋಡಿದ್ರೆ ಈ ಪ್ರಪಂಚದಲ್ಲಿ ಯಾರೂ ನಮಗೆ ಬೇಕಾಗಿಲ್ಲ. ಈ ಶಿಮೆಯೋನ್ ಯೇಸುವನ್ನ ನೋಡಿದ್ರು. ನೋಡ್ರಿ ಕೆಳಗಡೆ. ಒಡೆಯನ ಮಾತು ನೆರವೇರಿತು. ಪ್ರವಾದನೆ ನೆರವೇರಿತು. ಯಾರು ಒಡೆಯನು? ನಮ್ಮ ಒಡೆಯನ್ರಿ, ನಮ್ಮ ಸೃಷ್ಟಿಕರ್ತನಾದ ದೇವರು, ಅವನೇ ನಮ್ಮ ಒಡೆಯನು. ಒಡೆಯನೇ, ನಿನ್ನ ಮಾತು ನೆರವೇರ್ತಪ್ಪ. ನಾನು ಇಷ್ಟು ದಿವಸ ಕಾದಿದ್ದೆ, ನಾನು ಯೇಸುವನ್ನು ನೋಡಿದೆ, ಆ ಮಾತು ನೆರವೇರ್ತು. ಕೆಳಗಡೆ ನೋಡು. ಮತ್ತೆ ಈಗ ಸಮಾಧಾನದಿಂದ ಹೋಗುವುದಕ್ಕೆ ಸಮಾಧಾನದಿಂದ ಹೋಗಿ. ಎಲ್ಲಿ ಹೋಗ? ನರಕಕ್ಕ, ಸ್ವರ್ಗಕ್ಕ? ನರಕಕ್ಕ. ಶಿಮೆಯೋನ್ ನರಕಕ್ಕಲ್ಲಿ ಹೋಗೋದು, ಅವನು ಸ್ವರ್ಗಕ್ಕೆ ಹೋಗೋದು. ಯಾಕಂದ್ರೆ ಅವನು ಪವಿತ್ರಾತ್ಮ ಬರೆದನ್ನಾಗಿ ಜೀವಿಸಿದ್ರು. ಪವಿತ್ರಾತ್ಮನು ಸದಾಕಾಲ ದೇವರು ಕೊಡ್ತೀನಿ ಅಂತ ಹೇಳಿದ್ರೆ ಅವನು ಬಿಟ್ಟ ಇಲ್ಲ. ನಾನು ಸಾಯತ್ತಂಗ ನನ್ನ ಜೊತೆಯಲ್ಲಿ ಯಾರು ಇರಬೇಕು? ಪವಿತ್ರಾತ್ಮನ ಇರಬೇಕು. ಪವಿತ್ರಾತ್ಮನ ಯಾವಾಗಲೂ ನಮ್ಮಲ್ಲಿ ಇರ್ತಾರ? ಸದಾಕಾಲ ಕೊಡ್ತೀನಿ ದೇವರು ಹೇಳಿದ್ದಾರೆ. ನೀನು ಮಾಡಬಾರ್ದೆಲ್ಲ ಮಾಡಿದ್ರೆ ಪವಿತ್ರಾತ್ಮ ಇರ್ತಾರೇನ್ರಿ? ಇರಲ್ಲ. ನೀನು ಸ್ಕರ್ಟು ಬೀದಿ ಹಿಂಗೆ ಎಳ್ಕೊಂಡು ಹೊಗೆ ಎಲ್ಲ ಒಳಗೆ ಹೋದ್ರೆ ದೇವ್ರ ಒಳಗಿರ್ತಾರ? ದೇವ್ರ ಒಳಗಿರಲ್ಲ. ನೀನು ಎಣ್ಣೆ ಹೊಡ್ಕೊಂಡ್ರೆ ಎಣ್ಣೆ ಒಳಗೆ ಹೋಗಿದ ತಕ್ಷಣ ದೇವ್ರ ಒಳಗಿರ್ತಾರ? ಇರಲ್ಲ. ನೀನು ಇಸ್ಪಿಟ್ಟಾಡಿದ್ರೆ ದೇವ್ರು ನಿಮ್ಮ ಒಳಗೆ ಇರ್ತಾರ? ಇರಲ್ಲ. ಆದರೆ ಶಿಮೆಯೋನ ಜೊತೆಯಲ್ಲಿ 300 ವರ್ಷ ಕಾಲ
ಪವಿತ್ರಾತ್ಮನವನ ಜೊತೆಯಲ್ಲೇ ಇದ್ದರು. ಒಡೆಯನೇ ನಿನ್ನ ಮಾತು ನೆರವೇರ್ತಪ್ಪ, ಸಮಾಧಾನದಿಂದ ಹೋಗಿ ನನಗೆ ಅಪ್ಪಣೆ ಕೊಡು ಅಂತ ಕೇಳ್ತಾ ಇದ್ದಾರೆ. ಸಮಾಧಾನದಿಂದ ಹೋಗೋದಕ್ಕೆ ನನಗೆ ನಿನ್ನ ದಾಸನಿಗೆ ಅಪ್ಪಣೆ ಕೊಡು ಅಂತ ಹೇಳ್ತಾ ಇದ್ದಾರೆ. ಹಾಗಾದ್ರೆ ಶಿಮೆಯೋನ್ ಯಾರಾಗಿದ್ದ? ದೇವರ ದಾಸನಾಗಿದ್ದ. ದೇವರ ದಾಸನನ್ನು ಕೊಡೋದಕ್ಕೆ ಯಾವ ನಾಚಿಕೆ ಇಲ್ರಿ. ನಾವು ದೇವರ ದಾಸರೇ. ಇಲ್ಲ, ಸೈತಾನ್ ದಾಸರಲ್ಲ. ಹಲ್ಲೆಲೂಯ. ನಾವು ದೇವರ ದಾಸರು. ಹಲ್ಲೆಲೂಯ. ಕೆಳಗಡೆ ಓದು ಬೇಗನೆ. ನೀನು ನೇಮಿಸಿರುವ ರಕ್ಷಕನನ್ನು ನಾನು ಕಣ್ಣಾರೆ ಕಂಡನು. ನೀನು ನೇಮಿಸಿರುವ ರಕ್ಷಕನನ್ನು ನಾನು ಕಣ್ಣಾರೆ ಕಂಡನು. ಸಾಕಾಯ್ತು ನನ್ನ ಜೀವನದಲ್ಲಿ. ನಾನು ಅದೇ ಬೇಕಾಗಿದ್ದು, ರಕ್ಷಕನನ್ನ ಕಣ್ಣಾಲೆ ಕಂಡ್ರು. ನಾನೇನೇ ಅಪ್ಪಣೆ ಕೊಡು, ನಾನು ಹೋಗ್ತೀನಿ ಅಂತಾರೆ. ನಿನ್ನ ದಾಸನಿಗೆ ಅಪ್ಪಣೆ ಕೊಡಪ್ಪ, ಸಾಕು ನನಗೆ. ಹಲ್ಲೆಲೂಯ. ಇದು ನಮ್ಮಲ್ಲಿರ್ಬೇಕ್ರಿ, ಇದು ನಮ್ಮಲ್ಲಿರ್ಬೇಕು. ಹಲ್ಲೆಲೂಯ. ಕೆಳಗಡೆ ನೋಡು. ಮತ್ತೆ ಎಲ್ಲಾ ಜನಗಳಿಗೆ ಪ್ರತ್ಯಕ್ಷನಾಗಲಿ ಎಂದು ಆತನನ್ನು ಒದಗಿಸಿ ಕೊಟ್ಟಿದ್ದಿ. ಇವನಿಗೆ ಮಾತ್ರ ಅಲ್ಲ, ಶಿಮೆಯೋನ್ ಹೇಳ್ತಾನೆ, ನಾನು ನೋಡಿದಿನಪ್ಪ, ಸಾಕು ಹೋಗ್ತೀನಿ ಅಂತಾರೆ. ಅಷ್ಟೇನಾ? ಎಲ್ಲ ಜನರಿಗೆ ಪ್ರತ್ಯಕ್ಷನಾಗಲಿ ಎಂದು ಆತನನ್ನು ಒದಗಿಸಿ ಕೊಟ್ಟಿದ್ದೀರಾ. ಹಲ್ಲೆಲೂಯ. ಪ್ರಪಂಚದಲ್ಲಿರುವ ಎಲ್ಲ ಜನಗಳಿಗೋಸ್ಕರ ಯೇಸು ರಕ್ಷಕನಾಗಿ ಬಂದಿದ್ದಾನೆ. ಹಲ್ಲೆಲೂಯ. ಆ ಯೇಸು ರಕ್ಷಕನಾಗಿ ಬಂದಿದ್ದಾರೆ. ನೀನು ಅದಕ್ಕೋಸ್ಕರ ನೀನು ಯೇಸುವನ್ನು ಒದಗಿಸಿ ಕೊಟ್ಟಿದ್ದೀರಿ. ಹಲ್ಲೆಲೂಯ. ಮತ್ತೆ ನೋಡ್ರೆ ಮುಂದೆ, ಆತನು ಅನ್ಯ ದೇಶದವರಿಗೆ ಜ್ಞಾನೋದಯದ ಬೆಳಕು. ನಿನ್ನ ಪ್ರಜೆಯಾದ ಇಸ್ರಾಯೇಲರಿಗೆ ಕೀರ್ತಿ. ಹಲ್ಲೆಲೂಯ. ಯಾರಿಗೆ ಜ್ಞಾನೋದಯ ಬೆಳಕು? ಅನ್ಯ ದೇಶದವರಿಗೆ ಜ್ಞಾನ ಬುದ್ಧಿ ಬೇಕಾ? ಯೇಸುವನ್ನು ನಂಬ್ಕೊಳ್ಳಿ. ಹಲ್ಲೆಲೂಯ. ಅದಕ್ಕೆ ದೇವರು ನೋಡ್ಕೊಂಡು ಯಾರಾದರೂ ಒಬ್ಬ ಬುದ್ಧಿವಂತನ ಇದಾನ ಅಂತ ನೋಡಿದರು. ಯೇಸು ನಿನ್ನಲ್ಲಿದೆಯಾ? ನಿನ್ನಷ್ಟು ಬುದ್ಧಿವಂತನೇ ಯಾರೂ ಇಲ್ಲ. ಹಲ್ಲೆಲೂಯ. ನಿನ್ನಷ್ಟು ಬುದ್ಧಿವಂತನೇ ಯಾರೂ ಇಲ್ಲ. ಅನ್ಯ ಜನರಿಗೆ ನ್ಯಾಯವಾದ ಬೆಳಕು, ನಿನ್ನ ಪ್ರಜೆಗಳಾದ ಇಸ್ರಾಯೇಲರಿಗೆ ಕೀರ್ತಿ. ಆಮೇಲೆ ನೋಡು ಅಂದನು. ಆ ಮಗುವಿನ ವಿಷಯವಾಗಿ ಹೇಳಿದ ಈ ಮಾತುಗಳಿಗೆ ಅವರ ತಂದೆ ತಾಯಿಗಳು ಆಶ್ಚರ್ಯಪಡುತ್ತಿರು. ಅವರಿಗೂ ಗೊತ್ತಿಲ್ಲ. ಹಲ್ಲೆಲೂಯ. ಇವನು ಯಾರು ಅಂತ ಹೊತ್ಕೊಂಡ್ಬಂದ್ರು ಮರಿಗಳಿಗೆ ಗೊತ್ತಿಲ್ಲ, ಜೋಸೆಫನಿಗೆ ಗೊತ್ತಿಲ್ಲ. ಹಲ್ಲೆಲೂಯ. ಯಾರಿಗೆ ಗೊತ್ತಿದ್ದು? ಶಿಮೆಯೋನಿಗೆ ಗೊತ್ತಾಯ್ತು. ಇದನ್ನೆಲ್ಲ ಕೇಳ್ಕೊಂಡ್ಬಿಟ್ಟು ತಂದೆ ತಾಯಿಗಳಿಗೆ ಆಶ್ಚರ್ಯವಾಯ್ತು. ನಾವು ಹೊತ್ಕೊಂಡ್ರು ಮಗು ಎಂಥವನು, ಇವನು ಅಖಿಲಾಂಡ ಪ್ರಪಂಚಕ್ಕೆ ರಕ್ಷಣೆ ಕೊಡುವನು. ಹಲ್ಲೆಲೂಯ. ನೋಡುವಂತೆ, ಈಗ ಈತನು ಇಸ್ರಾಯೇಲ್ ಜನರಲ್ಲಿ ಅನೇಕರು ಬೀಳುವುದಕ್ಕೂ ಏಳುವುದಕ್ಕೂ ಕಾರಣನಾಗಿರುವನು. ಅದಕ್ಕೆಲ್ಲ ವಿವರಣೆ ಮಾಡಕ್ಕೆ ಟೈಮ್ ಇಲ್ಲ, ಇಲ್ಲಾಂದ್ರೆ ಹೇಳ್ತಿದ್ದೆ ನಾನು. ಜನರ ಎದುರು ಮಾತಾಡೋದಕ್ಕೆ ಗುರುತಾಗಿರುವನು. ಹೀಗೆ ಬಹುಜನರ ಅಂತರಂಗದ ವಿಚಾರಗಳು ಬಯಲಿಗೆ ಬಂದವು. ಇದಕ್ಕೆ ಈತನು ಹುಟ್ಟಿದ್ದು. ಇದಲ್ಲದೆ ನಿನ್ನ ಪ್ರಾಣಕ್ಕಂತೂ ಅಲಗು ನಾಟಿದಂತಾಗುವುದು ಎಂದು ಹೇಳಿದನು. ಹಲ್ಲೆಲೂಯ. ಹೀಗೆ ನಾನು ನಿಲ್ಲಿಸ್ತೀನಿ, ಸದ್ಯಕ್ಕೆ ಇಷ್ಟ ಸಾಕು. ಹಾಗಾದರೆ ಯಾರು ನೋಡಕ್ಕೆ ಬಂದಿದ್ರೆ ಇಲ್ಲಿ? ಯೇಸುವನ್ನು ನೋಡಬೇಕು. ಯೇಸುವನ್ನು ಕರ್ಕೊಂಡೇ ಇಲ್ಲಿಂದ ಹೋಗ್ಬೇಕು. ಪವಿತ್ರಾತ್ಮ ಶಿಮೆಯೋನ ಗುಣಗಳು ಸ್ವಲ್ಪ ನೋಡ್ರಿ. ಯಾರಾಗಿದ್ದ? ನೀತಿವಂತನಾಗಿದ್ದ. ಎರಡನೇದಾಗಿ ದೇವರ ಭಯಭಕ್ತಿಯಲ್ಲಿ ಬೆಳೆದಿರುವನಾಗಿದ್ದ. ಆಮೇಲೆ ಮೂರನೇದಾಗಿ ಪವಿತ್ರಾತ್ಮ ಭರಿತನಾಗಿದ್ದ. ಇಷ್ಟಿದ್ರೆ ನೀನು ಯೇಸುವನ್ನು ನೋಡ್ತೀರಿ. ಈ ವಾಕ್ಯಗಳಿಂದ ದೇವರು ನಮ್ಮನ್ನು ಆಶೀರ್ವದಿಸಲಿ. ನಾವು ಪ್ರಾರ್ಥನೆ ಮಾಡೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವ ಸ್ವರ್ಗೀಯ ತಂದೆಯಾದ ದೇವರೇ, ಯೇಸುವೇ, ಅಮೂಲ್ಯವಾದ ವಾಕ್ಯಗಳನ್ನು ನಾವು ಕೇಳಿದ್ದೀವಲ್ಲಪ್ಪ. ನೀನು ಜೀವಿಸುವ ದೇವರು, ನೀನು ಸರ್ವಶಕ್ತನಾದ ದೇವರು, ನೀನು ಅದ್ಭುತ ದೇವರಪ್ಪ ಕರ್ತನೆ. ನಾವು ನಿಮ್ಮನ್ನು ನೋಡಬೇಕು ಕರ್ತನೆ. ಮೋಶೆ ಹೇಳಿದಾಗ ನಿನ್ನ ಪ್ರಸನ್ನತೆ ನಾವು ನೋಡಬೇಕಪ್ಪ. ನಾವು ನಿಮ್ಮನ್ನು ನೋಡಬೇಕಪ್ಪ. ಶಿಮೆಯೋನ ದೇವೋಕ್ತಿ ಉಂಟಾಗಿ ಕರ್ತನೆ ಕಡೆಯದಾಗಿ ಅವನು ನೋಡಿದೆಯಲ್ಲಪ್ಪ. ನಿನ್ನ ದಾಸನಿಗೆ ಅಪ್ಪಣೆ ಕೊಡು ಎಂಬುದಾಗಿ ಕೇಳ್ತಾ ಇದ್ದಾನಲ್ಲಪ್ಪ ಕರ್ತನೆ. ಯೇಸುವನ್ನು ನೋಡಿದರೆ ಸಾಕು. ನಮ್ಮ ಜೀವನದಲ್ಲಿ ಏನು ಯಾರೂ ಬೇಕಿಲ್ಲ. ಯೇಸು ನನ್ನ ರಕ್ಷಕನು, ಯೇಸು ನಮ್ಮ ಒಡೆಯನು, ಯೇಸು ನನ್ನ ಸೃಷ್ಟಿಕರ್ತನು, ಯೇಸು ನಮ್ಮನ್ನು ರಕ್ಷಿಸುವ ದೇವರಪ್ಪ ಕರ್ತನೆ. ಯೇಸುವನ್ನು ಸ್ವೀಕಾರ ಮಾಡುವಂದೆಲ್ಲರಿಗೂ ಸಹಾಯ ಮಾಡು. ನೀನೇ ಬಲಪಡಿಸು, ಶಕ್ತಿಗರಿಸು. ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೀವಿ ತಂದೆಯೇ, ಆಮೇನ್, ಆಮೇನ್. ಪ್ರಿಯ ವೀಕ್ಷಕರೇ, ಈ ಕಾರ್ಯಕ್ರಮವು ನಿಮಗೆ ಆಶೀರ್ವಾದಕರವಾಗಿದ್ದರೆ ನಮ್ಮೊಂದಿಗೆ ಸಂಪರ್ಕಿಸಿ.
ದೂರವಾಣಿ ಸಂಖ್ಯೆ 9882455557 ಮತ್ತು 9742581955. ಸ್ಥಳ ಚರ್ಚ್ ಆಫ್ ಗಾಡ್ ಫುಲ್ ಗಾಸ್ಪಲ್ ಚರ್ಚ್, ಮೆದೆಹಳ್ಳಿ ರೋಡ್, ಚಿತ್ರದುರ್ಗ. ಈ ಕಾರ್ಯಕ್ರಮವನ್ನು ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು.